ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಅಥವಾ ಒಂದು ಕುಟುಂಬದಲ್ಲಿ ನಿಮ್ಮ ಶುಭ ಕಾರ್ಯಗಳಿಗಾಗ್ಬೋದು, ಆಗಬಹುದಾದಂತಹ ಮುಖ್ಯ ಕೆಲಸಗಳಿಗಾಗ್ಬೋದು, ಅಥವಾ ನಿಮ್ಮಲ್ಲಿ ಇರುವಂತಹ ಪ್ರತಿಯೊಬ್ಬರ ಬದುಕಿನಲ್ಲೂ ಒಂದಲ್ಲ ಒಂದು ಸಮಸ್ಯೆಗಳಿಂದ ನೀವು ನಿತ್ಯ ಬಾಧೆಯನ್ನು ಪಡುವಂತಿದ್ದರೆ ಅದಕ್ಕಿರುವಂತಹ ಮೂಲವಾದಂತಹ ಸಮಸ್ಯೆಯ ವಿಷಯವಾದರೂ ಏನು, ಈ ಸಂಬಂಧಪಟ್ಟಂತೆ ನಾನು ತಿಳಿಸ್ತಾ ಇದ್ದೇನೆ. ಇರುವಂತಹ ಒಂದು ಮಾರ್ಗವನ್ನು ನಾನು ತಿಳಿಸ್ತಾ ಇದ್ದೇನೆ. ಅದಕ್ಕೆ ಅನೇಕ ವಿಷಯಗಳಿರಬಹುದು, ಆದರೆ ಅದನ್ನು ತಿಳಿಯುವಂತಹ ಒಂದು ಮಾರ್ಗದ ಬಗ್ಗೆ ನಾನು ತಿಳಿಸ್ತಾ ಇದ್ದೇನೆ. ಈ ಒಂದು ಸೃಷ್ಟಿಯಲ್ಲಿ ನಾವು ನಮ್ಮ ದೇಹ ಮತ್ತು ನಮ್ಮ ಕಣ್ಣಿಗೆ ಕಾಣುವಂತಹ ವಸ್ತು ವಿಷಯಗಳು ಮಾತ್ರವಲ್ಲದೆ ಅದೃಶ್ಯವಾಗಿರುವಂತಹ ಅಗೋಚರವಾಗಿರುವಂತಹ ವಿಷಯಗಳನ್ನು ನಮಗೆ ತಿಳಿಯಲು ಸಾಧ್ಯವಾಗುವುದಿಲ್ಲ. ಆದರೆ ನಮ್ಮ ದಿನನಿತ್ಯದ ಕೆಲಸ ಕಾರ್ಯದ ಮೇಲೆ ಅದೃಶ್ಯವಾದಂತಹ ಅಗೋಚರವಾದಂತಹ ಆ ಶಕ್ತಿಗಳ ಪ್ರಭಾವವು ಇದ್ದೇ ಇರುತ್ತದೆ ಅನ್ನೋದು ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥೈಸಿಕೊಳ್ಬೇಕು. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಕುಟುಂಬಕ್ಕೂ ಕುಲದೇವರು, ಮನೆ ದೇವರು ಅನ್ನುವುದು ಇದ್ದೇ ಇರುತ್ತೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿದೆ. ಆ ದೇವರ ವಿಷಯದಲ್ಲಿ ಪ್ರತಿಯೊಬ್ಬರೂ ಆ ದೇವತೆಗಳನ್ನು ಪೂಜಿಸ್ತಾರೆ, ಆ ದೇವತೆಗಳ ಆರಾಧನೆಯನ್ನು ಮಾಡ್ತಾರೆ. ಕೆಲವರಿಗೆ ತಿಳಿದಿರುತ್ತೆ, ಕೆಲವರಿಗೆ ತಿಳಿದಿರೋದಿಲ್ಲ. ಇದರ ಜೊತೆಗಿರುವಂತಹ ವಿಷಯದಲ್ಲಿ ಇರುವಂತಹ ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಒಂದು ದೇವಸ್ಥಾನ ಅಂತ ನೀವು ತೆಗೆದುಕೊಂಡಾಗ ಆ ದೇವಸ್ಥಾನದಲ್ಲಿ ಬೇರೆ ದೇವತೆಗಳನ್ನು ನಾವು ನೋಡಬಹುದು. ಉದಾಹರಣೆಯಾಗಿ ವೀರಭದ್ರೇಶ್ವರ ದೇವಸ್ಥಾನ ಇದ್ದಲ್ಲಿ ಭದ್ರಕಾಳಿ ಅಮ್ಮನವರ ದೇವಸ್ಥಾನವನ್ನು ನಾವು ನೋಡಬಹುದು. ಶಿವಲಿಂಗ ದೇವಸ್ಥಾನ ಇದ್ದಲ್ಲಿ ಅಲ್ಲಿ ಪಾರ್ವತಿ ಮಾತೆಯ ದೇವಸ್ಥಾನ, ಅಂದರೆ ಆ ದೇವರು ಅಲ್ಲಿರೋದನ್ನು ನಾವು ನೋಡ್ಬೋದು ಒಂದು ದೇವಸ್ಥಾನದಲ್ಲಿ. ಆಂಜನೇಯ ದೇವರು ಇದ್ದಲ್ಲಿ ವಿಷ್ಣು ಅವತಾರಗಳ ದೇವತೆಗಳ ದೇವಸ್ಥಾನವನ್ನು ನಾವು ನೋಡ್ಬೋದು. ಶಕ್ತಿ ದೇವಸ್ಥಾನಗಳಲ್ಲಿಯೂ ಶ್ರೀ ಗಣೇಶನ ದೇವಸ್ಥಾನಗಳನ್ನು, ಆ ಮೂರ್ತಿ ಇರೋದನ್ನು ನಾವು ನೋಡ್ಬೋದು. ಅಂದರೆ ಇಲ್ಲಿ ನಾನು ನಿಮಗೆ ಅಂದರೆ ಈ ಒಂದು ಜಗತ್ತಿನಲ್ಲಿ ನಾವು ನೋಡುವಂತಹ ಈ ಕಣ್ಣಿಗೆ ಕಾಣುವಂತಹ ವಿಷಯಗಳ ಪ್ರಕಾರವಾಗಿ ನಾನು ಅರ್ಥೈಸಬೇಕು ಅಂದರೆ, ನಮ್ಮ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ಇರುವಂತೆ ಉಪಮುಖ್ಯಮಂತ್ರಿ ಇರೋದನ್ನು ನಾವು ನೋಡಬಹುದು. ಹಾಗಾಗಿ ನಿಮ್ಮ ಮನೆ ದೇವತೆಗಳ, ನಿಮ್ಮ ಕುಲದೇವತೆಗಳ ಉಪದೇವತೆಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಅಂದರೆ ಈ ಒಂದು ಯೂನಿವರ್ಸಲಲ್ಲಿ ನಮ್ಮ ಒಂದು ಬ್ರಹ್ಮಾಂಡವನ್ನು ರಕ್ಷಣೆ ಮಾಡುತ್ತಿರುವಂತಹ ಶಿವನ ವಿಷಯಕ್ಕೆ ಬಂದಾಗ ಅವರ ಒಂದು ಸುತ್ತುವರಿದಿರುವಂತಹ ವಾಸುಕಿಯನ್ನು ನಾವು ನೋಡ್ಬೋದು, ನಂದಿಯನ್ನು ನಾವು ನೋಡ್ಬೋದು. ವಿಷ್ಣು ದೇವರ ವಿಷಯಕ್ಕೆ ಬಂದಾಗ ಗರುಡ ದೇವರನ್ನು ನಾವು, ಅಂದರೆ ಗರುಡವನ್ನು ನಾವು ನೋಡ್ಬೋದು. ಅಂದರೆ ಆ ಶಕ್ತಿಗಳ ಬಗ್ಗೆ, ಆ ವೈಬ್ರೇಷನ್ ಬಗ್ಗೆ ನಾನು ತಿಳಿಸ್ತಾ ಇರುವಂಥದ್ದು. ಅಂದರೆ ಯಾವ್ಯಾವ ಶಕ್ತಿಗಳು ಎಲ್ಲೆಲ್ಲಿ ಆವರಿಸಿರುತ್ತದೆ ಅನ್ನೋದರ ಬಗ್ಗೆ ನಾನು ತಿಳಿಸ್ತಾ ಇರುವಂಥದ್ದು. ಇದು ನಮ್ಮ ಸನಾತನ ಭಾರತೀಯ ಕುಟುಂಬಗಳಲ್ಲಿ ಇರುವುದಲ್ಲದೆ ಬೇರೆ ಮುಸಲ್ಮಾನ ಕುಟುಂಬಗಳಲ್ಲೂ ಇರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಅವರ ದೇವ ಮಂದಿರಗಳಲ್ಲಿ ಅವರಿಗೂ ತಿಳಿದಿರುವಂತಹ ಒಂದು ಅಗೋಚರವಾಗಿ ಅದೃಶ್ಯವಾಗಿ ಇರುವಂತಹ ಜಿನ್ ಅನ್ನುವಂತಹ ವಿಷಯಗಳ ಬಗ್ಗೆ ನೀವು ಅವರಿಂದಲೂ ಕೇಳ್ಬೋದು. ಇಂಥ ವಿಷಯಗಳನ್ನು ನಾನೇನಾದರೂ ಹೆಚ್ಚಾಗಿ ಇದರ ಬಗ್ಗೆ ಮಾತಾಡಿದರೆ ನನಗೆ ಮುಸಲ್ಮಾನರಿಂದಲೂ ಕರೆಗಳು ಬರುತ್ತೆ, ಜಿನ್ ಬಗ್ಗೆ ತಿಳಿಸಿ ಅನ್ನುವಂತಹ ವಿಷಯಗಳ ಬರುತ್ತೆ. ಹಾಗಾಗಿ ಇದನ್ನು ನಾನಿಲ್ಲಿ ನಿಲ್ಲಿಸ್ತಾ ಇದ್ದೇನೆ. ಈ ರೀತಿ ಬೇರೆ ಬೇರೆ ಒಂದು ಆಯಾ ಒಂದು ಸಮುದಾಯಗಳಲ್ಲಿ ಇರುವಂಥದ್ದನ್ನು ನಾವು ನೋಡಬಹುದು. ಅಂದರೆ
ಒಂದೊಂದು ಪ್ರದೇಶಗಳಲ್ಲಿಯೂ ಈ ವಿಷಯಗಳು ಬದಲಾವಣೆ ಆಗಬಹುದು. ಮಂಗಳೂರು ಕಡೆ ನಾವು ನೋಡಿದಾಗ ಆ ಒಂದು ಪ್ರದೇಶಗಳಲ್ಲಿ ದೈವ ಆರಾಧನೆ ಇರೋದರಿಂದ ಅಲ್ಲಿಯೂ ಬೇರೆ ದೇವತೆಗಳನ್ನು ಅವರವರ ಕುಟುಂಬದಲ್ಲಿ ಬಹಳಷ್ಟು ಇರೋದನ್ನು ನಾನು ಕೇಳಿದ್ದೇನೆ. ಅಂದರೆ ಆ ದೇವಸ್ಥಾನದಲ್ಲಿ ಈ ಒಂದು ಪುರುಷ ದೈವ ಇದ್ದಲ್ಲಿ ಅಲ್ಲಿ ಸ್ತ್ರೀ ದೈವವನ್ನು ಅವರು ಹೇಳ್ತಾರೆ. ಹಾಗೆ ಅತಿಥಿ ದೇವರನ್ನು ಅವರು ಹೇಳ್ತಾರೆ, ವಲಸೆ ಬಂದಂಥ ದೇವರನ್ನು ಹೇಳ್ತಾರೆ. ಈ ರೀತಿ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಇರುವಂತಹ ಶಕ್ತಿಗಳ ವೈಬ್ರೇಷನನ್ನು ನಾವು ನೋಡ್ಬೋದು. ಈ ರೀತಿ ಇರುವ ವಿಷಯಗಳಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ನಿಮ್ಮ ಕುಲದೇವರಿಂದ ಆಗಬಹುದಾದಂತಹ ವಿಷಯಗಳನ್ನು ಮೀರಿ ಕೆಲವು ಸಂದರ್ಭದಲ್ಲಿ ಉಪದೇವತೆಗಳು ಅಡ್ಡಿಯನ್ನು ಪಡಿಸ್ತಾ ಇರ್ತಾರೆ. ಯಾಕೆ ಹೀಗಾಗುತ್ತೆ ಅಂದರೆ ಶಕ್ತಿ ಮತ್ತು ಪ್ರಭಾವ ಯಾವ ದೇವತೆಗಳಿಗೆ ಹೆಚ್ಚು ಇದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ದೇವತೆಗಳ ವಿಷಯಗಳನ್ನು ಮಾತನಾಡೋದು ಮತ್ತು ತಿಳಿಸುವುದಕ್ಕೂ ನನಗೆ ಭಗವಂತನ ಒಂದು ಪ್ರೇರಣೆಯು ಇರುವುದರಿಂದ ಮತ್ತು ಆ ಭಗವಂತನ ಪ್ರೇರಣೆಯು ಇಲ್ಲದೆ ನನ್ನಿಂದ ಇಂಥ ಮಾತುಗಳು ಹೊರಹೊಮ್ಮಲು ಸಾಧ್ಯವಿಲ್ಲ. ನೋಡಿ, ಇಂಥ ಒಂದು ಸ್ಪಷ್ಟವಾದ ವಿಷಯಗಳನ್ನು ನಾನು ಜನರಿಗೆ ತಿಳಿಸ್ಬೇಕಂದ್ರೆ ನನಗೆ ಒಂದು ಕ್ಲಾರಿಟಿ ಇರಬೇಕಾಗುತ್ತೆ ಮತ್ತು ಮಾತನಾಡುವುದಕ್ಕೂ ಅನುಭವಗಳು ಬೇಕಾಗುತ್ತೆ ಮತ್ತು ಆತ್ಮಾರ್ಥವಾಗಿ ನನ್ನ ಆತ್ಮನಿಗೂ ಅನಂತದ ಅನುಭವಗಳು ಬೇಕಾಗುತ್ತೆ. ಈ ಒಂದು ಭಾಗ್ಯ ಪುಣ್ಯ ಇವೆಲ್ಲವೂ ಅನಂತದ ಜನ್ಮಗಳ ಒಂದು ಪುಣ್ಯ ಫಲದಿಂದ ಇರುವಂಥದ್ದು, ದೇವತೆಯ ಅನುಗ್ರಹದಿಂದ ನಾನು ಮಾತಾಡ್ತಾ ಇರುವಂತಹ ವಿಷಯ. ಆದರೆ ಈ ಉಪದೇವತೆಗಳ ಬಾಧೆಯನ್ನು ಹೇಗೆ ಕಂಡುಹಿಡಿಯುವುದು? ನಿಮ್ಮ ಕುಟುಂಬಕ್ಕೆ ಉಪದೇವತೆಗಳಿಂದ ಅಡ್ಡಿ ಆಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಆಗೋದಿಲ್ಲ. ಯಾಕೆಂದರೆ ಇದು ಗುಪ್ತವಾಗಿ ರಹಸ್ಯವಾಗಿ ಇರುವಂತಹ ವಿಷಯಗಳು. ಆ ದೇವಸ್ಥಾನಗಳಲ್ಲಿ ನಾವು ನೋಡುವಾಗ ಆ ದೇವಸ್ಥಾನದಲ್ಲಿ ಇರುವಂತಹ ವಿಷಯಗಳು ಈಗಿನ ಒಂದು ಪೀಳಿಗೆಗೆ ಗೊತ್ತೇ ಇರೋದಿಲ್ಲ. ಈ ದೇವಸ್ಥಾನದ ವಿಷಯಗಳು ಬಂದಾಗ ಅನೇಕವಾದಂತಹ ಸಮಸ್ಯೆಗಳನ್ನು ಆ ದೇವಾಲಯದ ಒಂದು ಸ್ಥಳಗಳಲ್ಲಿಯೇ ನಾವು ನೋಡ್ಬೋದು. ಅಂದರೆ ಈ 1000 ವರ್ಷಗಳ ಹಿಂದೆ ಇರುವಂತಹ ವಿಷಯಗಳಿಗೂ ಈಗ ಇರುವಂತಹ ವಿಷಯಗಳಿಗೂ ಹಲವಾರು ಬದಲಾವಣೆಗಳು ಆಗೋದನ್ನು ನಾವು ನೋಡಬಹುದು. ಅಂದರೆ ಅಲ್ಲಿರುವಂತಹ ಈಗಿನ ಒಂದು ಪೀಳಿಗೆಗೆ ಆ ವಿಷಯಗಳು ಸ್ಪಷ್ಟವಾಗಿ ಇರೋದಿಲ್ಲ. ಇಂಥ ಒಂದು ವಿಷಯಗಳು ಇದ್ದಾಗ ಅಲ್ಲಿ ಆಚಾರ ವಿಚಾರಗಳು ತಪ್ಪುತ್ತೆ. ಅವುಗಳನ್ನು ಅರ್ಥೈಸಿಕೊಂಡು ಸರಿಯಾಗಿ ಅಲ್ಲಿ ಆಗಬಹುದಾದದ್ದನ್ನು ಮಾಡುವುದಕ್ಕೆ ಅವರಿಗೆ ಅದಕ್ಕೆ ಹೆಚ್ಚಿನ ಉಪಾಸನೆ ಬೇಕಾಗುತ್ತೆ ಮತ್ತು ಹೆಚ್ಚಿನ ಅರಿವು ಬೇಕಾಗುತ್ತೆ ಮತ್ತು ಆ ಒಂದು ಕ್ಷೇತ್ರದ ಆ ಒಂದು ಸ್ಥಳದ ದೇವತಾ ಅನುಗ್ರಹವು ಬೇಕಾಗುತ್ತೆ. ಯಾವಾಗ ವ್ಯಕ್ತಿಯು ಸರಿಯಾಗಿರೋದಿಲ್ಲ ಆ ಸಂದರ್ಭದಲ್ಲಿ ಯಾವ ದೇವತೆಗಳು ಯಾವ ಸತ್ಯವನ್ನು ತಿಳಿಸುವುದಿಲ್ಲ. ಇಷ್ಟೇ ವಿಷಯ. ನನಗೆ ಬಹಳ ಒಂದು ಸಂದರ್ಭಗಳಲ್ಲಿ ದೇವಸ್ಥಾನದ ಪೂಜಾರಿಗಳು ನನಗೆ ಕರೆ ಮಾಡೋದಿದೆ. ಈ ಮಂತ್ರವನ್ನು ಕೊಡಿ, ನನಗೆ ಈ ಶಕ್ತಿಯನ್ನು ಪಡೆದುಕೊಳ್ಬೇಕು, ಇಂಥ ಶಕ್ತಿ ಬೇಕು ನನಗೆ ಅನ್ನೋದು. ನಾನು ಅನೇಕ ಸಂದರ್ಭದಲ್ಲಿ ಅವರನ್ನು ಪ್ರಶ್ನೆ ಮಾಡ್ತೇನೆ, ನೀವು ಸರಿಯಾದಂತಹ ಪೂಜೆ ಮತ್ತು ಸರಿಯಾದಂತಹ ಭಕ್ತಿ ಶ್ರದ್ಧೆಯಿಂದ ನಿಮ್ಮಲ್ಲಿರುವಂತಹ ಆ ದೇವಸ್ಥಾನಕ್ಕೆ ನೀವು ಮಾಡಿದಲ್ಲಿ ಅಲ್ಲಿ ನಿಜವಾದಂತಹ ಶಕ್ತಿಯು ಇದ್ದರೆ ಆ ದೇವರೇ ನಿಮಗೆ ಎಲ್ಲವನ್ನ ಅನುಗ್ರಹಿಸ್ತಾರಲ್ಲ, ಮತ್ತು ನನ್ನ ಬಳಿ ಯಾಕೆ ನೀವು ಕೇಳ್ತೀರಾ ಅನ್ನೋದನ್ನು ನಾನು ಅನೇಕ ಸಂದರ್ಭದಲ್ಲಿ ನಾನು ಅವರಿಗೆ ಉತ್ತರಗಳನ್ನು ನೀಡಿದ್ದೇನೆ. ನೋಡಿ, ಎಲ್ಲಿಯೋ ಹೋಗಿ ಏನನ್ನೋ ಮಾಡಿ ಏನೆನ್ನೋ ಪಡೆದುಕೊಳ್ಳುತ್ತೇನೆ ಅನ್ನುವಂತಹ ಒಂದು ಈ ಒಂದು ವಿಷಯದ ಮುಂದೆ ಅವರು ಹೋಗ್ತಾರೆ, ಅದರ ಹಿಂದೆ ಹೋಗ್ತಾರೆ. ಆದರೆ ಅಲ್ಲಿರುವಂತಹ ಮೂಲ ವಿಷಯಗಳನ್ನು ಅವರು ಅದನ್ನು ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಈ ರೀತಿ ಇರುವಂತಹ ಈಗಿನ ಒಂದು ಪೀಳಿಗೆಯಲ್ಲಿ ಇರುವಂತಹ ವಿಷಯಗಳಿದೆ. ಹಾಗಾಗಿ ನಿಮ್ಮ ಕುಟುಂಬಗಳ ನಿಮ್ಮ ಮನೆ ದೇವರುಗಳು ಅಲ್ಲದೆ ಉಪದೇವತೆಗಳ ಬಗ್ಗೆ ನೀವು ತಿಳ್ಕೊಳ್ಬೇಕಾಗುತ್ತೆ. ಇದರಲ್ಲಿ ಇರುವಂತಹ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇದು ನನಗೆ
ಒಂದು 6 ತಿಂಗಳ ಹಿಂದೆ ಒಬ್ಬರು ಮಗ ಮತ್ತು ತಾಯಿ ನನ್ನ ಬಳಿ ಬರ್ತಾರೆ. ಬಂದಂತಹ ಅವರು ಹೇಳ್ತಾರೆ, ನಮಗೆ ಮುಖ್ಯವಾದಂತಹ ಒಂದು ಕೆಲಸ ಆಗಬೇಕಾಗಿದೆ, ನೀರಾವರಿ ಇಲಾಖೆಯಲ್ಲಿ ನಮಗೆ ಉದ್ಯೋಗ ಸಿಗಬೇಕಾಗಿದೆ, ಬಹುತೇಕ ಇದು ಖಚಿತವಾಗಿದೆ ನಮಗೆ ಸಿಗೋದು, ಎಲ್ಲ ರೀತಿಯಲ್ಲಿಯೂ ನಾವು ಅದಕ್ಕೆ ಪ್ರಯತ್ನವನ್ನು ಪಟ್ಟು ಮಾಡಿದ್ದೇವೆ. ಅಂದರೆ ಇದರ ಅರ್ಥ ಸೂಕ್ಷ್ಮತೆಗಳು ನಿಮಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಈಗಿನ ಒಂದು ಕಾಲದಲ್ಲಿ ಒಂದು ಗೌರ್ಮೆಂಟ್ ಉದ್ಯೋಗವನ್ನು ತೆಗೆದುಕೊಳ್ಬೇಕಂದ್ರೆ ಯಾವ ಮಟ್ಟಕ್ಕೆ ಏನು ಮಾಡಬೇಕು ಅನ್ನೋದು ಇಲ್ಲಿ ಕೆಲವು ವಿಷಯಗಳಿರುತ್ತೆ. ಅದೆಲ್ಲವನ್ನು ಮಾಡಿ ಅವರು ನನ್ನ ಬಳಿ ಬಂದಿದ್ದರು. ಹಾಗಾಗಿ ಅವರಿಗೆ ಅದರ ಮೇಲೆ ಸಂಪೂರ್ಣ ನಂಬಿಕೆ ಇತ್ತು. ಆದರೂ ಕೊನೆಯದಾಗಿ ನನ್ನನ್ನು ಅವರು ಪ್ರಶ್ನೆ ಕೇಳಲಿಕ್ಕೆ ಬಂದಿದ್ದರು, ನೀವು ತಿಳಿಸಿ ನನಗೆ ಆಗಬಹುದಾ ಅಂತ ಹೇಳಿ ಅಂತ. ಇಷ್ಟು ಮಾತ್ರ ನನಗೆ ಅವರು ತಿಳಿಸಿದಂತಹ ವಿಷಯ, ಬೇರೆ ಯಾವ ವಿಷಯವನ್ನು ತಿಳಿಸಿಲ್ಲ. ನಾನು ಈ ಒಂದು ವಿಷಯವನ್ನು ತಿಳಿಯಲು ಮುಂದಾದಂತಹ ಆ 1-2 ನಿಮಿಷದಲ್ಲಿಯೇ ನನಗೆ ಒಂದು ಅಡ್ಡಿ ಆಗ್ತಾ ಇರುವಂತಹ ವಿಷಯ ನನಗೆ ಸ್ಪಷ್ಟವಾಗುತ್ತೆ. ಆಗ ಅವರಿಗೆ ನಾನು ತಿಳಿಸ್ತೇನೆ, ಇಲ್ಲಿ ನರಸಿಂಹ ದೇವರಿಂದ ನಿಮಗೆ ಆಗಬಹುದಾದಂತಹ ಕೆಲಸಕ್ಕೆ ಅಡ್ಡಿ ಇದೆ ಅನ್ನೋದನ್ನು ನಾನು ತಿಳಿಸ್ತೇನೆ. ಆಗ ಅವರು ಹೇಳ್ತಾರೆ, ನರಸಿಂಹ ದೇವರು ಈ ರೀತಿ ನಮಗೆ ಅಡ್ಡಿ ತೊಂದರೆಗಳನ್ನು ಬಾಧೆ ಕೊಡಲಿಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ನಮ್ಮ ಮನೆ ದೇವರು ಆಂಜನೇಯ ದೇವರು ಅಂತ ತಿಳಿಸ್ತಾರೆ. ಬಹಳ ಸಂದರ್ಭಗಳಲ್ಲಿ ಜನರಿಗೆ ಕೆಲವು ಸತ್ಯತೆಗಳನ್ನು ಕಂಡುಕೊಳ್ಳೋದಕ್ಕೆ ಬಹಳ ಸಮಯ ಬೇಕಾಗುತ್ತೆ. ಆದರೆ ಈ ಮನೆ ದೇವರ ವಿಷಯಗಳಲ್ಲಿ ಬಂದಾಗ ಅವರಿಗೆ ಅಂದರೆ ಪಟ್ಟನೆ ಉತ್ತರಿಸಲಿಕ್ಕೆ ಅವ್ರಿಗೆ ಗೊತ್ತಿರಬೇಕಾಗತ್ತೆ. ಆದರೆ ಅವ್ರು ಹೇಳ್ತಾರೆ, ಇಲ್ಲ, ನಮ್ಮ ಮನೆ ದೇವರು ಆಂಜನೇಯ ದೇವರು ಅಂತ ಹೇಳ್ತಾರೆ. ನರಸಿಂಹ ದೇವರು ನಮಗೆ ತೊಂದರೆ ಕೊಡಲಿಕ್ಕೆ ಸಾಧ್ಯವಿಲ್ಲ, ನಮ್ಮ ಮಗ ಏನು ನರಸಿಂಹ ದೇವಸ್ಥಾನಕ್ಕೂ ಹೋಗ್ತಾ ಇಲ್ಲ ಅನ್ನೋದು ತಿಳಿಸ್ತಾರೆ. ಅಂದರೆ ಅವರೇನು ಈಗ ಕೆಲವು ಸಂದರ್ಭದಲ್ಲಿ ಅವರ ಇಷ್ಟ ದೇವರು ವರ್ಷಿಪ್ ಮಾಡುವಂತಹ ಒಂದು ಗಾಡ್ ಎಲ್ಲ ಇರುತ್ತಲ್ಲ, ಆ ರೀತಿಯೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅವರೇನು ಅಷ್ಟು ದೈವ ಭಕ್ತರಲ್ಲ, ಅವರ ಮಗ ಆಗಿದ್ದರು ಹೀಗೆ ಹೇಳ್ತಾರೆ. ಆದರೂ ಸತ್ಯವನ್ನು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವರು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಆ ಸಂದರ್ಭದಲ್ಲಿ ನಾನೇನು ಮಾಡ್ತೇನೆ ಅಂದರೆ ಸ್ವಲ್ಪ ಸಮಯವನ್ನು ಬಿಟ್ಟು ಬಿಡುವ, ಇದು ಯಾಕೋ ಸರಿ ಬರ್ತಾ ಇಲ್ಲ ಅಂದುಬಿಟ್ಟು ನಾನು ಅವರ ಒಂದು ಡೇಟ್ ಆಫ್ ಬರ್ತ್ ತಗೊಂಡು ನಾನು ನನ್ನ ಒಂದು ಸಿಸ್ಟಮಲ್ಲಿ ಹಾಕಿಬಿಟ್ಟು ಅವರಿಗೆ ಕೊಡಬಹುದಾದಂತಹ ಆ ಒಂದು ಗ್ರಹಗಳ ಒಂದು ಗೋಚಾರ ಆಗ್ಬೋದು, ಮೂಲ ಜಾತಕದಲ್ಲಿರುವಂಥ ಗ್ರಹಗಳ ಫಲಗಳಾಗ್ಬೋದು, ಇದನ್ನು ನಾನು ಬರಿತೇನೆ. ಆ ಬರೆಯುವುದಕ್ಕೆ ನನಗೊಂದು ಅರ್ಧ ಗಂಟೆ ಟೈಮು ಬೇಕಾಗುತ್ತೆ. ಅಷ್ಟು ಟೈಮು ಅವರು ಯೋಚಿಸಿದ್ದಾರೆ ಈ ವಿಷಯವನ್ನು. ಮೇಡಮ್ ಏನು ಹೇಳಿದರು, ಈ ಥರ ನರಸಿಂಹ ದೇವರನ್ನು ಹೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅಷ್ಟು ಯೋಚನೆ ಮಾಡಿ ನಾನು ಅವರಿಗೆ ಹೇಳ್ತೇನೆ, ನೋಡಿ, ಈ ಸತ್ಯ ನಿಮಗೆ ತಿಳಿಯುತ್ತೆ, ತಿಳಿಯೋದೇ ಇರಲು ಸಾಧ್ಯವಿಲ್ಲ, ತಿಳಿಯುತ್ತೆ, ಇಂದಲ್ಲ ನಾಳೆ ಅದು ನಿಮಗೆ ತಿಳಿಯುತ್ತೆ ಅನ್ನೋದನ್ನು ನಾನು ಅವರಿಗೆ ಸ್ಪಷ್ಟಪಡಿಸ್ತೇನೆ. ಆಗ ನಾನು ಬರೆದಂಥ ಒಂದು ಪ್ರಿಡಿಕ್ಷನ್ ಕೊಡುವ ಸಂದರ್ಭದಲ್ಲಿ ಅವರು ಹೇಳ್ತಾರೆ, ಮೇಡಮ್ ನಮ್ಮನ್ನು ಕ್ಷಮಿಸಿ, ನಮಗೆ ಇದು ನೆನಪೇ ಆಗಿಲ್ಲ, ನಮಗೆ ಗೊತ್ತೇ ಆಗಿರಲಿಲ್ಲ, ನಮ್ಮ ಮನೆ ದೇವರು ಆಂಜನೇಯ ದೇವಸ್ಥಾನದಲ್ಲಿ ಕಂಬದ ನರಸಿಂಹ ಅನ್ನುವಂತಹ ದೇವರಿದ್ದಾರೆ. ಅಂದರೆ ಕಂಬದಲ್ಲಿ ಇರುವಂತಹ ನರಸಿಂಹ ದೇವರಿದ್ದಾರೆ. ಆ ದೇವರಿಗೆ ಹೂ ಕೇಳುವಂತಹ ಸಂಪ್ರದಾಯವೂ ಇದೆ. ಮೊದಲ ಪೂಜೆ ಅಲ್ಲಿ ಮಾಡ್ತಾರೆ, ಆ ನಂತರ ನಮ್ಮ ಮನೆ ದೇವರು ಆಂಜನೇಯನಿಗೆ ಮಾಡ್ತಾರೆ. ಮತ್ತು ಯಾವುದೇ ಒಂದು ದೇವಸ್ಥಾನದ ಬದಲಾವಣೆ ಆಗುಹೋಗುಗಳ ವಿಷಯವನ್ನು ನರಸಿಂಹ ದೇವರಲ್ಲಿ ಪೂಜೆ ಮಾಡಿ ಅಪ್ಪಣೆ ತಗೊಂಡು ಮಾಡ್ತಾರೆ ಅನ್ನೋದನ್ನು ಹೇಳಿದರು. ನೋಡಿ, ಈ ಒಂದು ದೇವಸ್ಥಾನದಲ್ಲಿ ಮೂಲ ದೇವಸ್ಥಾನ ಆಂಜನೇಯದ್ದು ಮೂಲ ವಿಗ್ರಹ ಇರುವಂಥದ್ದು. ಅಲ್ಲಿ ಆ ದೇವಸ್ಥಾನದಲ್ಲಿ ಕಂಬದಲ್ಲಿ ಇರುವಂತಹ ನರಸಿಂಹ ದೇವರು. ಸಾಮಾನ್ಯವಾಗಿ ಆಂಜನೇಯ ದೇವರೇ ಬಹಳ ಶಕ್ತಿವಂತ
ದೇವರು. ಅದರಲ್ಲಿಯೂ ವಿಷ್ಣು ಅವತಾರ ಇರುವಂತಹ ಬೇರೆ ದೇವಸ್ಥಾನಗಳಲ್ಲಿ ಆಂಜನೇಯನೇ ಹೆಚ್ಚು ಒಂದು ಪ್ರಭಾವವನ್ನು ಮಾಡುವುದನ್ನು ನಾವು ಬೇರೆ ಕಡೆಗಳಲ್ಲಿ ನೋಡಿದ್ದೇವೆ. ಆದರೆ ಈ ಒಂದು ವಿಷಯದಲ್ಲಿ ಬಂದಾಗ ಆಂಜನೇಯ ದೇವರಿಗಿಂತ ನರಸಿಂಹದೇವರು ಹೆಚ್ಚು ಪ್ರಭಾವವನ್ನು ಮಾಡೋದು, ಹೆಚ್ಚು ಶಕ್ತಿ ಇರುವುದನ್ನು ನಾನು ಕಂಡಿದ್ದು ಮತ್ತು ನಾನು ತಿಳಿಸಿದ್ದು ಆಗಿತ್ತು. ಯಾಕೆ ಹೀಗೆ ಅಂದರೆ ನೋಡಿ, ಈ ವಿಷ್ಣು ಅವತಾರದಲ್ಲಿ ಬಹಳ ಉಗ್ರ ರೂಪದಲ್ಲಿ ನರಸಿಂಹದೇವರನ್ನು ನಾವು ನೋಡಬಹುದು. ಅಂದರೆ ಬಹಳ ಕೋಪ, ಬಹಳ ಶಕ್ತಿಯಿಂದ ಆ ದೇವರ ಒಂದು ಅವತಾರ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಆ ದೇವರಿಗಿಂತ ಈ ಉಪದೇವರು ಇರುವಂತಹ ಈ ನರಸಿಂಹದೇವರಿಗೆ ಹೆಚ್ಚು ಪ್ರಭಾವ, ಶಕ್ತಿ ಇರೋದು. ಮತ್ತು ವಿಷ್ಣು ದೇವಸ್ಥಾನ ಎಲ್ಲಿ ಇರುತ್ತೋ ಅಲ್ಲಿ ಆಂಜನೇಯ ವಿಷ್ಣುವಿನ ಪರವಾಗಿ ಎಲ್ಲ ಒಂದು ಭಕ್ತಿ ಕೆಲಸ ಮತ್ತು ಆಗುಹೋಗುಗಳನ್ನು ಮಾಡೋದನ್ನು ನಾವು ನೋಡ್ಬೋದು. ಈ ರೀತಿ ಇರುವಂತಹ ವಿಷಯದಲ್ಲಿ ಅವರಿಗೆ ಕೊನೆಯದಾಗಿ ಅದು ಅರ್ಧ ಗಂಟೆ ನಂತರ ತಿಳಿತು. ನನ್ನಲ್ಲಿ ಕ್ಷಮೆಯನ್ನು ಕೇಳಿದರು. ಮತ್ತು ಅವರಿಗೆ ನಾನು ಕೊಟ್ಟಂತಹ ವಿಷಯ, ತಿಳಿಸಿದಂತಹ ವಿಷಯ ಏನಂದರೆ, ನಿಮಗೆ ಈಗ ಸದ್ಯದಲ್ಲಿ ನೀರಾವರಿ ಇಲಾಖೆಯಲ್ಲಿ ಉದ್ಯೋಗ ನಿಮಗೆ ಸಿಗೋದಿಲ್ಲ ಅನ್ನೋದನ್ನು ನಾನು ತಿಳಿಸಿದೆ. ಅದು ಅವರಿಗೆ ಎಷ್ಟು ಭರವಸೆ ಇತ್ತು, ನಂಬಿಕೆ ಇತ್ತು, ಅದಕ್ಕೆ ವಿರುದ್ಧವಾಗಿ ನಾನು ಉತ್ತರವನ್ನು ನೀಡಿದೆ ಅವರಿಗೆ. ಯಾಕೆ ಅಂದರೆ ಆ ಕಾಲದಲ್ಲಿ ಬಂದಂತಹ ವಿಷಯವನ್ನು ನಾನು ಅವರಿಗೆ ತಿಳಿಸಿರುವಂಥದ್ದು. ಅದಾದ ನಂತರ 1-2-3 ತಿಂಗಳಾದ ಮೇಲೆಯೂ ನಾನು ಬೇರೆಯವರಿಂದ ಕೇಳಿದೆ, ಅವರಿಗೆ ಕೆಲಸ ಸಿಕ್ಕಿರಲಿಲ್ಲ. ಅಂದರೆ ನೋಡಿ, ಈ ರೀತಿ ಗುಪ್ತವಾಗಿ ರಹಸ್ಯವಾಗಿ ಇರುವಂತಹ ವಿಷಯಗಳು ನಮ್ಮ ಒಂದು ಬುದ್ಧಿಗೂ ನಮ್ಮ ಒಂದು ಕೆಲಸ ಕಾರ್ಯಗಳಿಗೂ ತಿಳಿಯದೇ ಇರುವಂತಹ ವಿಷಯಗಳು ಇರ್ತವೆ. ನೀವು ನಿಮ್ಮ ಕುಲದೇವರು, ಮನೆ ದೇವರು ಇರುವಲ್ಲಿ ಉಪದೇವತೆಗಳ ಶಕ್ತಿ ಪ್ರಭಾವವನ್ನು ನೀವು ತಿಳಿಬೇಕಾಗುತ್ತೆ. ಆ ರೀತಿ ತಿಳಿದು ಅಲ್ಲಿರುವಂತಹ ಆ ದೇವತೆಗಳಿಗೆ ಸರಿಯಾಗಿ ನೀವು ಯಾವ ರೀತಿ ನಡೆದುಕೊಳ್ಬೇಕೋ ಆ ರೀತಿ ನಡೆದುಕೊಳ್ಬೇಕಾಗುತ್ತೆ. ಇಲ್ಲವಾದಲ್ಲಿ ಈ ಉಪದೇವತೆಗಳ ಶಕ್ತಿ ಪ್ರಭಾವವೇ ಹೆಚ್ಚಿದ್ದಾಗ ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಬಾಧೆಯುಂಟಾಗುತ್ತೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಯಾಗುತ್ತೆ ಮತ್ತು ನಿಮ್ಮಲ್ಲಿ ನಡೆಯಬೇಕಾದಂತಹ ಶುಭ ಕಾರ್ಯಗಳು ನಡೆಯೋದಿಲ್ಲ. ಈ ರೀತಿ ಆಗುತ್ತೆ. ಇದು ಆ ದೇವಾಲಯದ ಸಂಬಂಧಪಟ್ಟಂತಹ ವಿಷಯವಾಗಿರುತ್ತೆ. ನಿಮ್ಮ ಕುಲದೇವರ, ಮನೆ ದೇವರ ಸಂಬಂಧಪಟ್ಟಂತಹ ವಿಷಯಗಳಾಗಿರುತ್ತೆ. ಇದನ್ನು ನೀವು ಕೇಳ್ಬೋದು, ಜಾತಕದಿಂದ ಹೇಗೆ ಕಂಡುಹಿಡಿಯೋದು ಅಂತ. ಒಂದು ಕುಟುಂಬ ಅಂತ ಬಂದಾಗ 4-5 ಜನ ಸದಸ್ಯರು ಇರ್ತಾರೆ. ಅವರ ಜಾತಕಗಳನ್ನು ಸಂಪೂರ್ಣವಾಗಿ ನಾವು ಪರಿಶೀಲನೆ ಮಾಡಿದಾಗ ಅಲ್ಲಿ ಬೇರೆ ಬೇರೆ ಲಿಂಕ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಅಲ್ಲಿ ಸ್ಪಷ್ಟತೆಯನ್ನು ಕಂಡುಕೊಳ್ಳೋದು ಬಹಳ ಕಷ್ಟವಾಗುತ್ತೆ. ಹಾಗಾಗಿ ಇದನ್ನು ತಿಳಿಯುವಂತಹ ಒಂದು ಹೇಗೆ ತಿಳಿಯೋದು ಅನ್ನೋದು ನಾನು ತಿಳಿಸ್ತಾ ಇಲ್ಲ. ಏಕೆಂದರೆ ದೇವತೆಗಳ ರಹಸ್ಯವನ್ನು ಎಲ್ಲವನ್ನು ನಾವು ತಿಳಿಸಬಾರದು. ನಮಗೆ ಅದು ಅದು ಅಂದರೆ ತಿಳಿಸಲು ಅಪ್ಪಣೆಯೂ ಇರೋದಿಲ್ಲ ಮತ್ತು ತಿಳಿಸಲು ಬಾರದು. ಏಕೆಂದರೆ ಅದು ದೇವರಹಸ್ಯ, ದೇವತೆಯ ವಿಷಯ. ನಾವೇನಿದ್ರೂ ಅವರ ಒಂದು ಅನುಗ್ರಹದಂತೆ ಕೆಲಸವನ್ನು ಮಾಡುವವರು ಆಗಿರ್ತೇವೆ. ಆದರೆ ನನ್ನ ಬಳಿ ಬಂದರೆ ನಿಮಗೆ ಖಂಡಿತವಾಗಿಯೂ ಇದರ ಒಂದು ಕ್ಲಾರಿಟಿಯನ್ನು, ಇದರ ಒಂದು ಸತ್ಯಾಂಶವನ್ನು ನಾನು ತಿಳಿಸ್ತೇನೆ. ಅದು ದೇವತಾ ಅನುಗ್ರಹದಿಂದ ಮಾತ್ರವೇ ತಿಳಿಸುವಂಥದ್ದು ಮತ್ತು ನಿಮ್ಮ ಕುಲದೇವತಾ ಅನುಗ್ರಹದಿಂದ ಮಾತ್ರ ನಾನು ತಿಳಿಸುವಂಥದ್ದು. ಇಂಥ ಅನೇಕ ವಿಷಯಗಳಲ್ಲಿ ಅನೇಕವಾದಂತಹ ಅನುಭವಗಳು ನನಗೆ ಇದೆ. ಆದರೆ ಎಲ್ಲವನ್ನೂ ಎಲ್ಲ ಕಾಲದಲ್ಲಿ ಎಲ್ಲರ ಮುಂದೆಯೂ ಹೇಳೋದು ಸರಿ ಇರೋದಿಲ್ಲ. ಏಕೆಂದರೆ ನಾವು ಈ ಬ್ರಹ್ಮಾಂಡದ ಒಳಗಡೆ ಇದ್ದೇವೆ, ನಾವು ಈ ಎನರ್ಜಿ ಒಳಗಡೆ ಇದ್ದೇವೆ.
ಯಾವ ಎನರ್ಜಿಯು ಯಾವ ರೀತಿ ಯಾರಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ಆ ಕಾಲಕ್ಕೆ ಬಂದಾಗ ನಾವು ತೆಗೆದುಕೊಳ್ಳುವ ನಿರ್ಧಾರ ಮತ್ತು ತಿಳಿಸುವಂತಹ ನಿರ್ಧಾರ. ಇಂಥ ಒಂದು ವಿಷಯಗಳಲ್ಲಿ ದೇವರ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಬೇಕಾಗುತ್ತೆ. ಮತ್ತು ನನ್ನ ಬಳಿ ನಿಮಗೆ ಬರುವುದಕ್ಕೂ ನಿಮ್ಮ ಕುಲದೇವತಾ ಅನುಗ್ರಹವು ಬೇಕಾಗುತ್ತೆ. ಕೆಲವು ಸಂದರ್ಭದಲ್ಲಿ ದೇವಾಲಯದ ಪೌರೋಹಿತ್ಯ ಮಾಡುವವರೇ ನನಗೆ ತಿಳಿಸಿದ್ದಾರೆ, ನನಗೆ ನಿಮ್ಮ ಬಳಿ ಹೋಗು ಅನ್ನುವಂತಹ ಒಂದು ಸಂಪೂರ್ಣ ಮನಸ್ಸನ್ನು, ನೀನು ಅಲ್ಲಿ ಹೋದರೆ ನಿನ್ನ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದನ್ನು ನನಗೆ ಸಂಪೂರ್ಣ ನನಗೆ ಒಂದೇನೋ ಒಂದು ಮನಸ್ಸಲ್ಲಿ ಬರ್ತಾ ಇತ್ತು. ಹಾಗಾಗಿ ನಾವು ಬಂದೆವು ಅಂತ ಹೇಳ್ತಾರೆ. ನೋಡಿ, ಯಾಕೆ ಇದೆಲ್ಲ ಹೀಗಾಗುತ್ತೆ ಅಂದರೆ, ನಾವು ಇಲ್ಲಿ ಏನೂ ಅಲ್ಲ, ಆದರೆ ಈ ಒಂದು ಜಗತ್ತಿನಲ್ಲಿ ಎಲ್ಲವೂ ಭಗವಂತ ಮತ್ತು ಶಕ್ತಿಯೇ ಕೆಲಸ ಮಾಡುತ್ತಿರುವಂಥದ್ದು. ಅವರ ಮುಂದೆ ನಾವೇನಿದ್ರೂ ಅವರೇನು ತಿಳಿಸ್ತಾರೆ, ಏನು ಸೂಚಿಸ್ತಾರೆ ಅಷ್ಟನ್ನು ಮಾತ್ರ ನಾವು ಮಾಡಬೇಕಾಗಿದೆ. ಮನುಷ್ಯ ಅತಿಯಾಗಿ ಏನನ್ನು ಮಾಡಬಾರದು. ನಮ್ಮ ಕೆಲಸ ಕಾರ್ಯಗಳಿಗೂ ಒಂದು ಇಷ್ಟೇ ಇರಬೇಕು ಅನ್ನುವಂತಹ ಲಿಮಿಟ್ ಇರುತ್ತೆ. ಮಾತನಾಡುವುದಕ್ಕೂ ಲಿಮಿಟ್ ಇರುತ್ತೆ. ಹಾಗಾಗಿ ನಿಮಗೆ ನಿಮ್ಮ ಒಂದು ಸತ್ಯತೆಗಳನ್ನು ತಿಳಿದುಕೊಳ್ಬೇಕು ಅಂದರೂ, ನನ್ನ ಬಳಿ ಬರಬೇಕು ಅಂದ್ರೂ ನಿಮಗೂ ಒಂದು ಆ ಶಕ್ತಿಯ ಪ್ರೇರಣೆ ಆಗಬೇಕಾಗತ್ತೆ. ಏಕೆಂದರೆ ಯಾರಿಗೆ ಗೊತ್ತಿರುತ್ತೆ ಯಾರ್ಯಾರಲ್ಲಿ ಏನೇನು ಇರುತ್ತೆ, ಇದೆಲ್ಲವೂ ಗಾಡ್ ಸೀಕ್ರೆಟ್ ಆಗಿರುತ್ತೆ. ಯಾರ ಸುತ್ತ ಏನೇನು ಇರುತ್ತೆ ಅನ್ನೋದು ಅವರಿಗೂ ತಿಳಿದಿರೋದಿಲ್ಲ. ಆ ಒಂದು ಎನರ್ಜಿ ಆಗ್ಬೋದು, ಆ ಶಕ್ತಿಗಳು ಆ ರೀತಿ ಕೆಲಸವನ್ನು ಮಾಡ್ತಾ ಇರುತ್ತೆ. ಹಾಗಾಗಿ ನೀವು ನನ್ನ ಬಳಿ ಬರಬೇಕಂದ್ರೂ ನಿಮಗೂ ಆ ದೇವರ ಅನುಗ್ರಹವು ಬೇಕಾಗುತ್ತೆ. ಒಟ್ಟಿನಲ್ಲಿ ಎಲ್ಲವೂ ಈಶ್ವರಾನುಗ್ರಹದಿಂದ ನಡೆಯುವಂತಹ ವಿಷಯಗಳು, ತಿಳಿಯುವಂತಹ ಸತ್ಯತೆಗಳು ಯಾರ್ಯಾರಿಗೆ ಯಾವ ಕಾಲಕ್ಕೆ ಸೇರಬೇಕು ಅದು ಈ ಒಂದು ಭೂಮಿಯಲ್ಲಿ, ಈ ಜಗತ್ತಿನಲ್ಲಿ ಅದು ನಡೆಯುತ್ತೆ. ಪ್ರತಿಯೊಬ್ಬರಿಗೂ ನಾನು ತಿಳಿಸೋದೇನೆಂದರೆ, ನಿಮ್ಮ ಕುಲದೇವರು ಮನೆ ದೇವರನ್ನು ನೀವು ಆರಾಧಿಸುವುದರೊಂದಿಗೆ ನಿಮ್ಮ ಆ ದೇವಸ್ಥಾನಗಳಲ್ಲಿ ಉಪದೇವತೆಗಳು ಇದ್ದಲ್ಲಿ ನೀವು ಆ ಉಪದೇವತೆಗಳ ಒಂದು ಅಲ್ಲಿಯ ಶಕ್ತಿ ಪ್ರಭಾವವನ್ನು ತಿಳಿದುಕೊಳ್ಳಿ. ಮತ್ತು ಅಲ್ಲಿ ಹಿನ್ನೆಲೆ ಏನು, ಹಿಂದೆಯಿಂದ ಏನು ನಡೆದು ಬಂದಿತ್ತು ಅದರಂತೆ ನಡೆದುಕೊಳ್ಳಲು ಆರಂಭಿಸಿ. ಬಹುತೇಕ ಮನುಷ್ಯರಿಗೆ ಈಗಿನ ಒಂದು ಕಾಲದಲ್ಲಿ ನೆಮ್ಮದಿಯೇ ಇರೋದಿಲ್ಲ. ಆ ನೆಮ್ಮದಿಗಾಗಿ ಹುಡುಕಿ ಕ್ಷಣಿಕವಾದ ನೆಮ್ಮದಿಗೆ ಎಲ್ಲೆಲ್ಲೋ ಮಾಡಬಾರದನ್ನೆಲ್ಲ ಮಾಡುವುದನ್ನು ನಾನು ಈ ಜಗತ್ತಿನಲ್ಲಿ ನಾನು ನೋಡ್ತಾ ಇದ್ದೇನೆ. ನಿಮ್ಮ ಕುಟುಂಬಗಳಲ್ಲೂ ನೋಡ್ತಾ ಇದ್ದೇನೆ. ಯಾವುದೇ ಸಂಬಂಧದಲ್ಲಿ ಆಗ್ಬೋದು, ಯಾವುದೇ ಒಂದು ಮಾತಿನಲ್ಲಿ ಆಗ್ಬೋದು, ಯಾವುದರಲ್ಲೂ ಸತ್ಯತೆ ಇಲ್ಲ, ಪವಿತ್ರತೆ ಇಲ್ಲ. ಎಲ್ಲ ಭ್ರಾಂತಿಯೊಳಗೆ, ಎಲ್ಲ ಭ್ರಮೆಯೊಳಗೆ ನೀವು ಜೀವನವನ್ನು ಮಾಡ್ತಾ ಇದ್ದೀರ. ಯಾವ ಸಂಬಂಧದಲ್ಲಿಯೂ ಯಾವ ಒಂದು ಅರ್ಥವೂ ಇರೋದಿಲ್ಲ. ಎಲ್ಲರ ಜೀವನವು ಒಂದು ರೀತಿ ವಿಕಾರವನ್ನು ಪಡೆದುಕೊಂಡಿದೆ. ಹಾಗಾಗಿ ನೀವು ನನ್ನ ಮಾತುಗಳನ್ನು ಅರ್ಥೈಸಿಕೊಳ್ಬೇಕಂದ್ರೂ ಒಂದಿಷ್ಟು ಭಗವಂತನ ಅನುಗ್ರಹ ನಿಮಗೆ ಬೇಕಾಗುತ್ತೆ. ನಾನು ಪ್ರಾರ್ಥನೆ ಮಾಡ್ತೇನೆ, ಪ್ರತಿಯೊಬ್ಬರಿಗೂ ಭಗವಂತನ ಅನುಗ್ರಹ ಆಗಲಿ ಮತ್ತು ಜಗತ್ತಿನಲ್ಲಿ ಸತ್ಯವನ್ನು ತಿಳಿಯುವಂತಹ ಮತ್ತು ಧರ್ಮ, ನ್ಯಾಯವು ಮತ್ತು ವಿಶ್ವಶಕ್ತಿಯನ್ನು ಪೂಜಿಸುವಂತಹ, ಆರಾಧಿಸುವಂತಹ ಮನಸ್ಸುಗಳು ಹೆಚ್ಚಾಗಲಿ ಅನ್ನುವಂತಹ ಶುಭ ಹಾರೈಕೆಯೊಂದಿಗೆ ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನನ್ನ ಮಾತುಗಳನ್ನು ಕೇಳುತ್ತಿರುವಂತಹ ನಿಮಗೆಲ್ಲರಿಗೂ ಶಿವನಾರಾಯಣರ ಅನುಗ್ರಹ ಸದಾ ಇರಲಿ. ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.